ಹಾಯ್ ಫ್ರೆಂಡ್ಸ್, ಅಮೆಜಾನ್ ಪ್ರಪಂಚದಲ್ಲೇ ಅತಿ ದೊಡ್ಡ ಕಾಡು. ಈ ಕಾಡಿನಲ್ಲಿ 3000 ವರ್ಷಗಳ ಹಿಂದಿನ ಹಳೆಯ ನಗರ ಪತ್ತೆಯಾಗಿದೆ ಅಂತ ಸಂಶೋಧಕರು ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್, ಅದರ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಅಮೆಜಾನ್ ದಟ್ಟ ಕಾಡು ಕುತೂಹಲಗಳ ಆಗರವೇ ಅಂತ ಹೇಳ್ತಾರೆ. ಅಧ್ಯಯನಕಾರರಿಗೆ ಇದೊಂದು ಆಸಕ್ತಿಯ ವಿಷಯ. ದಟ್ಟ ಅರಣ್ಯ, ಮಳೆಗಾಡು ಎಂದೇ ಪ್ರಸಿದ್ಧವಾಗಿರುವ ಅಮೆಜಾನ್ ಕಾಡು ಹಲವು ಜೀವ ಸಂಕುಲಗಳ ಆಶ್ರಯ ತಾಣವಾಗಿದೆ. ಈ ಕಾಡಿನ ಕುರಿತು ಹಲವು ಅಧ್ಯಯನಗಳು ನಡೆದಿದೆ. ಇದೀಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಬರೋಬ್ಬರಿ 3000 ವರ್ಷಗಳ ಹಳೆಯ ನಗರವೊಂದು ಅಮೆಜಾನ್ ದಟ್ಟ ಅರಣ್ಯದಲ್ಲಿ ಪತ್ತೆಯಾಗಿದೆ. ಸುಸಜ್ಜಿತ ರಸ್ತೆ, ಕಟ್ಟಡ ಸೇರಿದಂತೆ ಎಲ್ಲ ವ್ಯವಸ್ಥೆಗಳ ನಗರ ಇದಾಗಿದೆ. ಈ ಸಂಶೋಧನೆಯಿಂದ ಇದೀಗ ಅಮೆಜಾನ್ ಕಾಡಿನಲ್ಲಿ ಜನವಸತಿ ಇತ್ತು ಅನ್ನೋದು ದೃಢಪಟ್ಟಿದೆ. ಅಮೆಜಾನ್ ಕಾಡಿನಲ್ಲಿ ಜನರು ಮನೆ, ಕಟ್ಟಡ, ನಗರ ಕಟ್ಟಿ ವಾಸಿಸದ ಕುರುಹುಗಳಿಲ್ಲ ಎಂದೇ ಭಾವಿಸಲಾಗಿತ್ತು. ಬುಡಕಟ್ಟು ಸಮುದಾಯ, ಕಾಡಿನ ಜನರ ವಾಸಗಳು ಪತ್ತೆಯಾಗಿವೆ. ಆದರೆ ಈ ಸಮುದಾಯ ಕೂಡ ನಶಿಸಿ ಹೋಗಿದೆ ಅನ್ನೋದನ್ನು ವರದಿಗಳು ಹೇಳಿವೆ. ಇದೀಗ ಈಕ್ವೆಡಾರ್ ಭಾಗದಲ್ಲಿ ಬರುವ ಅಮೆಜಾನ್ ಕಾಡಿನ ನಡುವೆ ಈ ನಗರ ಪತ್ತೆ ಹಚ್ಚಲಾಗಿದೆ. ವಿಶೇಷ ಅಂದರೆ ಈಗ ಪತ್ತೆಯಾಗಿರುವ ಈ ಹಳೆಯ ನಗರದಿಂದ ಈಕ್ವೆಡಾರ್ನ ಉಪಾನೋ ಕಣಿವೆಯನ್ನು ಸಂಪರ್ಕಿಸುವ ರಸ್ತೆಗಳಿವೆ. 3000 ವರ್ಷಗಳ ಹಳೆಯ ಕಟ್ಟಡ, ರಸ್ತೆ, ಕಣಿವೆ ಎಲ್ಲವೂ ಈ ನಗರದ ವೈಭವವನ್ನು ಹೇಳುತ್ತದೆ. ರಿಮೋಟ್ ಸೆನ್ಸಿಂಗ್, ಲೇಸರ್, 3D ಸ್ಕ್ಯಾನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಈ ನಗರ ಪತ್ತೆ ಹಚ್ಚಲಾಗಿದೆ. ಈ ಸಂಶೋಧನೆಯ ನೇತೃತ್ವ ವಹಿಸಿದ ಫ್ರಾನ್ಸ್ ನ್ಯಾಷನಲ್ ಸೆಮ್ ಫಾರ್ ಸೈಂಟಿಫಿಕ್ ರಿಸರ್ಚ್ ನಿರ್ದೇಶನ ಪ್ರೊಫೆಸರ್ ಸ್ಟೀಫನ್ ರೋಸ್ಟೆನ್ ಹಲವು ಮಾಹಿತಿ ಹಂಚಿಕೊಂಡಿದ್ದಾರೆ. ಅಮೆಜಾನ್ ಕಾಡಿನಲ್ಲಿ ಇಷ್ಟು ದಿನ ಬುಡಕಟ್ಟು ಸಮುದಾಯ ಜನರು ವಾಸಿಸುವುದನ್ನು ಅಧ್ಯಯನ ನಡೆಸಲಾಗಿದೆ. ನಗರ, ಆಧುನಿಕತೆ, ಮನೆ ಈ ರೀತಿಯ ಯಾವುದೇ ವಿಷಯಗಳ ಅರಿವೇ ಇಲ್ಲ. ಕಾಡಿನಲ್ಲಿ ಕಾಡು ಪ್ರಾಣಿಗಳಂತೆ ಬದುಕುತ್ತಿದ್ದ ಸಮುದಾಯ ಇದಾಗಿದೆ. ಆದರೆ ಇದೇ ಕಾಡಿನಲ್ಲಿ 3000 ವರ್ಷಗಳ ಹಿಂದೆ ನಗರ ಪ್ರದೇಶದಲ್ಲಿ ಜನವಸತಿ ಇತ್ತು. ಇಲ್ಲಿ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡ ನಗರ ಪ್ರದೇಶದ ವ್ಯವಸ್ಥೆಗಳಲ್ಲಿ ಜನರು ವಾಸಿಸುತ್ತಿದ್ದಾರೆ ಅನ್ನೋದು ಖಚಿತಗೊಂಡಿದೆ ಎಂದು ಸ್ಟೀಫನ್ ಹೇಳಿದ್ದಾರೆ. ಈ ನಗರದ ಕುರಿತು ಹೆಚ್ಚಿನ ಅಧ್ಯಯನ ನಡೆಸಿದರೆ ಹಲವು ರೋಚಕ ಮಾಹಿತಿ ಬಹಿರಂಗವಾಗಲಿದೆ. ಇಷ್ಟೇ ಅಲ್ಲ, 3000 ವರ್ಷಗಳ ಕುತೂಹಲ ಹಾಗೂ ಇತಿಹಾಸವೇ ತೆರೆದುಕೊಳ್ಳಲಿದೆ ಎಂದು ಸ್ಟೀಫನ್ ಹೇಳಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.